ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಹಾಗೂ ಪಶುಸಂಗೋಪನಾ ಇಲಾಖೆ ಸಹಯೋಗದಲ್ಲಿ ಕೋಲಾರ ಜಿಲ್ಲೆಯ ಬೆಗ್ಗಿ ಹೊಸಳ್ಳಿ ಹಾಗೂ ಮಲ್ಲಸಂದ್ರ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮುಂಗಾರು ಪೂರ್ವ ಬೆಳೆಗಳು, ಬೀಜೋಪಚಾರ, ಬಿತ್ತನೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಂಬಿಕಾ ಕಂಬಾರ ಕೃಷಿ ವಿಷಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಅಂತಿಮ ವರ್ಷದ 3 ತಿಂಗಳ ಕಾಲ ರೈತರೊಂದಿಗೆ ನೇರ ಸಂಪರ್ಕ ಹೊಂದಿದ್ದು, ಈ ಅವಧಿಯಲ್ಲಿ ಬೆಳೆಗಳಿಗೆ ತಗಲುವ ಕೀಟಬಾಧೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಅವರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು. ಹೇಳಿಬಿಟ್ಟು ಅವ್ರಿಗೆ ಏನಾದ್ರೂ ನಮ್ಮಿಂದ ಆಗಿಲ್ಲ ಅಂದ್ರೆ ನಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಇನ್ನೋರ್ವ ವಿದ್ಯಾರ್ಥಿ ವಿನಯ್ ಕೋಲಾರ ಭಾಗದಲ್ಲಿ ರೈತರು ಹೆಚ್ಚಾಗಿ ಟೊಮೆಟೊ, ಗೆಡ್ಡೆಕೋಸು, ಮೆಣಸಿನಕಾಯಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯುತ್ತಿದ್ದು, ರಾಸಾಯನಿಕ ಗೊಬ್ಬರ ಬಳಸದೆ ಜೈವಿಕ ಗೊಬ್ಬರಗಳನ್ನು ಬಳಸಿ ಹೆಚ್ಚು ಇಳುವರಿ ಪಡೆಯುವ ಕುರಿತು ರೈತರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದು ಹೇಳಿದರು. ಗೊಬ್ಬರಗಳನ್ನು ನಾವು ಅವರಿಗೆ ಯೂಸ್ ಮಾಡಕ್ಕೆ ನಾವು ಅಡಾಪ್ಟ್ ಮಾಡಿದರೆ ಅದರಿಂದ ನಮ್ಮ ಇಳುವರಿಯನ್ನು ಜಾಸ್ತಿ ಮಾಡಬಹುದು. ರೈತ ರಾಮಚಂದ್ರ ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳ ಸಲಹೆಯಂತೆ ಮಾವು ಬೆಳೆಗೆ ತಗಲುವ ರೋಗಗಳ ಬಗ್ಗೆ ಜಾಗೃತಿ ವಹಿಸಿದ ಹಿನ್ನೆಲೆಯಲ್ಲಿ ಮಾವು ಹೆಚ್ಚಿನ ಫಸಲು ನೀಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮರಗಳು ತುಂಬಾ ಒಳ್ಳೆಯ ಬೆಳವಣಿಗೆ ಆಗಿವೆ, ಒಳ್ಳೆಯ ಈಲ್ಡು ಬಂದಿದೆ. ಅದರಿಂದ ಈ ಒಂದು ಗೈಡ್ಲೈನ್ಸ್ ಇಂದ ತುಂಬಾ ಖುಷಿಯಾಗಿದೆ. ಐಸಿಎಆರ್ನ ಹಿರಿಯ ವಿಜ್ಞಾನಿ ಅಮಲ ರೈತರ ಬೆಳೆ ಉತ್ತಮ ಫಸಲು ಪಡೆಯುವ ವಿಧಾನ, ಬೆಳೆಗಳಿಗೆ ತಗಲುವ ಕೀಟಗಳ ಬಾಧೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಮಾಹಿತಿ ನೀಡಲಾಯಿತು ಎಂದರು. ರಿಸರ್ಚ್ ಮಾಡ್ತಾ ಇದೀವಿ. ಈ 131 ಲೈವ್ ಇನ್ಸೆಕ್ಟ್ಸ್ ಸಮಸ್ಯೆಯಲ್ಲಿ ಮಲ್ಟಿಪ್ಲೈ ಮಾಡಿ ರೈತರಿಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದೀವಿ. ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಅನಿಲ್ ಮುಂಗಾರು ಪೂರ್ವದಲ್ಲಿ ರೈತರು ಬೆಳೆಯುವ ವಿವಿಧ ಬೆಳೆಗಳು, ಬೀಜೋಪಚಾರ, ಹಸಿರೆಲೆ ಗೊಬ್ಬರ ಬಳಕೆ, ಕೀಟ ರೋಗಬಾಧೆ ನಿಯಂತ್ರಣ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ರೈತರಿಗೆ ಸ್ಥಳದಲ್ಲೇ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಈ ಅಭಿಯಾನ ಜೂನ್ 12ರ ತನಕ ನಡೆಯಲಿದೆ ಎಂದು ತಿಳಿಸಿದರು. ಅಲ್ಲಿ ಸಮಸ್ಯಾತ್ಮಕ ಬೆಳೆಗಳಿಗೆ ನಾವು ಅಲ್ಲೇ ಪರಿಹಾರವನ್ನು ಕೊಡೋದಾಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯ ಸಕರಾಯಪಟ್ಟಣದ ಬಾಣೂರು ಮತ್ತು ಅಗ್ರಹಾರ ತಾಂಡ್ಯದಲ್ಲಿಂದು ಕೇಂದ್ರ ಸರ್ಕಾರದ ಕೃಷಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ಸಂದರ್ಭದಲ್ಲಿ ಮೂಡಿಗೆರೆ ಕೃಷಿ ವಿಜ್ಞಾನ